ಮೂರನೇ ದಿನ ಏನಾಗುತ್ತೆ ನಮಗೆ ಅಂದರೆ ಇಲ್ಲಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ತೃತೀಯ ಅಂದರೆ ಥರ್ಡ್ ಡೇ ಅಂತ ಏನು ಕರಿತೀವಿ ನಾವು ನವರಾತ್ರಿನಲ್ಲಿ, ಆ ತೃತೀಯ ದಿನದಂದು ಕೂಡ ದೇವಿಯನ್ನು ನಾವು ಸಿಂಧೂರದಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಈ ಮೂರನೇ ದಿನಕ್ಕೆ ನಾವು ಚಂದ್ರಘಂಟ ಅಂತ ಕರಿತೀವಿ. ಆ ಒಂದು ಹೆಸರಿನಿಂದ ದೇವಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ನಾವು ದೇವಿಯನ್ನು ಸಿಂಧೂರ ತೃತೀಯ ಅಂತಲೇ ಹೇಳ್ತಕ್ಕಂಥದ್ದು. ಇದು ನಮಗೆ ಈ ದುರ್ಗಾಭಕ್ತಿ ತರಂಗಿಣಿ ಅನ್ನತಕ್ಕಂತಹ ಒಂದು ಶಾಸ್ತ್ರ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಿಂಧೂರದಿಂದ ದೇವಿಯನ್ನು ಆರಾಧನೆ ಮಾಡಿ ಈ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ನಾ ಹೇಳ್ದಂಗೆ ಪ್ರತಿ ಸತಿನೂ ನಾ ಹೇಳೋಕ್ಕೋಗಲ್ಲ, ಯಥಾಶಕ್ತಿ ಅವ್ರಿಗೆ ಏನು ಆಗತ್ತೆ ಅದನ್ನು ದಾನವನ್ನು ಕೊಡ್ಬೋದು. ಅವರು ಯಾರು ಬೇಕಾದ್ರೂ ಕೊಡ್ಬೋದು, ಅವ್ರವ್ರು ಇಷ್ಟ ಬಂದಿದ್ದು ಇಂಥದ್ದೇ ಅಂಥದ್ದೇ ಅಂತ ಏನಿಲ್ಲ. ಯಾರಿಗೆ ನೀಡಿರುತ್ತೆ ಅಂಥದ್ದು ದಾನ ಕೊಡೋದು ಶ್ರೇಷ್ಠ ಶಾಸ್ತ್ರದ ಪ್ರಕಾರ. ದರಿದ್ರಾಯ ದೀಯತೆ ದಾನಂ ಸಫಲಂ ಪಾಂಡುನಂದನ ಅಂತ ಶಾಸ್ತ್ರದಲ್ಲಿ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಯಾರಿಗೆ ನೀಡಿರುತ್ತೆ ಅಂಥವ್ರಿಗೆ ದಾನವನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಮೂರನೇ ದಿನ ಏನಾಗುತ್ತೆ ನಮಗೆ ಅಂದರೆ ಇಲ್ಲಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ತೃತೀಯ ಅಂದರೆ ಥರ್ಡ್ ಡೇ ಅಂತ ಏನು ಕರಿತೀವಿ ನಾವು ನವರಾತ್ರಿನಲ್ಲಿ, ಆ ತೃತೀಯ ದಿನದಂದು ಕೂಡ ದೇವಿಯನ್ನು ನಾವು ಸಿಂಧೂರದಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಈ ಮೂರನೇ ದಿನಕ್ಕೆ ನಾವು ಚಂದ್ರಘಂಟ ಅಂತ ಕರಿತೀವಿ. ಆ ಒಂದು ಹೆಸರಿನಿಂದ ದೇವಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ನಾವು ದೇವಿಯನ್ನು ಸಿಂಧೂರ ತೃತೀಯ ಅಂತಲೇ ಹೇಳ್ತಕ್ಕಂಥದ್ದು. ಇದು ನಮಗೆ ಈ ದುರ್ಗಾಭಕ್ತಿ ತರಂಗಿಣಿ ಅನ್ನತಕ್ಕಂತಹ ಒಂದು ಶಾಸ್ತ್ರ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಿಂಧೂರದಿಂದ ದೇವಿಯನ್ನು ಆರಾಧನೆ ಮಾಡಿ ಈ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ನಾ ಹೇಳ್ದಂಗೆ ಪ್ರತಿ ಸತಿನೂ ನಾ ಹೇಳೋಕ್ಕೋಗಲ್ಲ, ಯಥಾಶಕ್ತಿ ಅವ್ರಿಗೆ ಏನು ಆಗತ್ತೆ ಅದನ್ನು ದಾನವನ್ನು ಕೊಡ್ಬೋದು. ಅವರು ಯಾರು ಬೇಕಾದ್ರೂ ಕೊಡ್ಬೋದು, ಅವ್ರವ್ರು ಇಷ್ಟ ಬಂದಿದ್ದು ಇಂಥದ್ದೇ ಅಂಥದ್ದೇ ಅಂತ ಏನಿಲ್ಲ. ಯಾರಿಗೆ ನೀಡಿರುತ್ತೆ ಅಂಥವ್ರಿಗೆ ದಾನ ಕೊಡೋದು ಶ್ರೇಷ್ಠ ಶಾಸ್ತ್ರದ ಪ್ರಕಾರ. ದರಿದ್ರಾಯ ದೀಯತೆ ದಾನಂ ಸಫಲಂ ಪಾಂಡುನಂದನ ಅಂತ ಶಾಸ್ತ್ರದಲ್ಲಿ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಯಾರಿಗೆ ನೀಡಿರುತ್ತೆ ಅಂಥವ್ರಿಗೆ ದಾನವನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ.